ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಶಾಮಿ MI ಕಂಪನಿಯ ಒಂದು ಟ್ಯಾಬ್ಲೆಟ್ ಇರುವಂಥದ್ದು ಶಾಮಿ ಪ್ಯಾಡ್ 5 ಅಂತ ಒಂದು ಮಾಡೆಲ್ ಹೆಸರು ಆಯಿತಾ. ಈ ಒಂದು ಟ್ಯಾಬ್ಲೆಟ್ ಏನಿದೆ ಸುಮಾರು 27,000 ರೂಪಾಯಿಗೆ ನಮ್ಮ ಭಾರತದಲ್ಲಿ ಲಾಂಚ್ ಆಗಿರುವಂಥದ್ದು. ಬ್ಯಾಂಕ್ ಆಫರಲ್ಲಿ ಹೋಗ್ಬಿಟ್ಟು ಈ ಒಂದು ಟ್ಯಾಬ್ಲೆಟನ್ನು 25,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಈ ಒಂದು ಟ್ಯಾಬ್ಲೆಟ್ನ ಜೊತೆಗೆ ಇನ್ನೂ 2 ವಸ್ತುಗಳನ್ನು ಆಕ್ಸೆಸರೀಸ್ಗಳನ್ನು ಕಳಿಸ್ಕೊಟ್ಟಿರುವಂಥದ್ದು ಆಯಿತಾ. ಒಂದು ಈ ಒಂದು ಶಾಮಿ ಪ್ಯಾಡ್ ಕೀಬೋರ್ಡ್ ಆಯಿತಾ. ಈ ಒಂದು ಟ್ಯಾಬ್ಲೆಟ್ಗೆ ಕೀಬೋರ್ಡು ಮತ್ತು ಸ್ಮಾರ್ಟ್ ಪೆನ್ನನ್ನು ಕೂಡ ಕಳಿಸ್ಕೊಟ್ಟಿರುವಂಥದ್ದು. ಸೊ ಈ ಒಂದು ಪ್ಯಾಡ್ನ ಬೆಲೆ ಬಂದ್ಬಿಟ್ಟು ಕೇವಲ 2,000 ರೂಪಾಯಿ ಇದೆ. ಒಂದು ಲೆವೆಲಿಗೆ ಅಫೋರ್ಡಬಲ್ ಅಂತ ಅನ್ಬೋದು. ಮತ್ತು ಈ ಒಂದು ಪೆನ್ನ ಬೆಲೆ 6,000 ರೂಪಾಯಿ ಇರುವಂಥದ್ದು. ಹೌದು, ಈ ಒಂದು ಪೆನ್ನಿಗೆ 6,000 ಕೊಡಬೇಕು. ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗಿದೆ. ಇದ್ರ ಜೊತೆಗೆ ಯಾವುದೇ ಕೀಬೋರ್ಡು ಮತ್ತು ಪೆನ್ ಬರೋದಿಲ್ಲ, ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ನಾನಿವತ್ತು ಈ ಎಲ್ಲದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿಲ್ಲ, ಒಂದು ಪ್ರೈಸನ್ಸ್ಗೆ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇದ್ರೊಳಗಡೆ ನಿಮಗೆ ಇವತ್ತು ಟ್ಯಾಬ್ಲೆಟ್ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ಇಂಪ್ರೆಸಿವ್ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಮತ್ತು ಇದರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಒಂದು 22.5 ವ್ಯಾಟ್ನ ಒಂದು ಚಾರ್ಜರು. ಆ್ಯಕ್ಚುಲಿ ಈ ಒಂದು ಟ್ಯಾಬು 33 ವ್ಯಾಟನ್ನು ಸಪೋರ್ಟ್ ಮಾಡ್ತಾಯಿದ್ರೆ ಬಾಕ್ಸ್ ಒಳಗೆ ಕೇವಲ 22.5 ವ್ಯಾಟನ್ನು ಕೊಟ್ಟಿರುವಂಥದ್ದು. ಮತ್ತು USB Type-C ಡಾಟಾ ಕೇಬಲ್ ಇದೆ. Type-A ಇದೆ, Type-C. ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಅಂತ ಅಂತೀನಿ. ಅದು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾರೆ. ಗಮನಿಸ್ಬೋದು ನೀವು, ಈ ಒಂದು ಬಾಕ್ಸ್ ಒಳಗೆ ಯಾವುದೇ ಸಿಮ್ ಎಜೆಕ್ಷನ್ ಪಿನ್ ಇಲ್ಲ ಆಯಿತಾ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಟ್ಯಾಬ್ಲೆಟ್ನಲ್ಲಿ ಯಾವುದೇ ಒಂದು ಸಿಮ್ ಸ್ಲಾಟ್ ಇಲ್ಲ ಮತ್ತು SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ ಆಯಿತಾ. ಸೊ ಇದು ಜಸ್ಟ್ ವೈಫೈ ಮೂಲಕ ಕೆಲಸವನ್ನು ಮಾಡುತ್ತೆ. ಸೊ ನಮ್ಮ ಭಾರತದಲ್ಲಿ ಯಾವುದೇ LTE ವೇರಿಯಂಟನ್ನು ಇವರು ಲಾಂಚ್ ಮಾಡಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇರುವಂಥದ್ದು. ನಂತರ ಈ ಒಂದು ಪೆನ್ನನ್ನು ಅನ್ಬಾಕ್ಸ್ ಮಾಡಿದ್ರೆ ಡೈರೆಕ್ಟು ಯೂಸರ್ ಮ್ಯಾನ್ಯುಯಲ್, ಅದನ್ನು ಬಿಟ್ಟರೆ ಒಂದು ಎಕ್ಸ್ಟ್ರಾ ಟಿಪ್ಪನ್ನು ಕೊಟ್ಟಿದ್ದಾರೆ ಒಂದು ಪೆನ್ನಿಗೆ. ಮತ್ತು ಒಂದು ಪೆನ್ ನೋಡೋಕ್ಕೆ ಸಿಗ್ತದೆ. ಸೊ ಒಂದು ಒಳ್ಳೆ ಕ್ವಾಲಿಟಿಯ ಪೆನ್ ಇದಾಗಿದೆ. ಸೊ ಒಳ್ಳೆ ವಿಷಯ ಅಂತೀನಿ. ಇದನ್ನು ನಾವು ಆರಾಮಾಗಿ ಈ ಒಂದು ಟ್ಯಾಬಲ್ಲೇ ಚಾರ್ಜ್ ಕೂಡ ಮಾಡ್ಬೋದು. ಇಲ್ಲಿ ಚಾರ್ಜಿಂಗಿಗೆ ಒಂದು ಡಾಕ್ ಥರ ಇದೆ. ಸೊ ಅದ್ರ ಮೇಲೆ ಇಟ್ಟರೆ ಆಟೋಮೆಟಿಕ್ಕಾಗಿ ಚಾರ್ಜ್ ಈ ಒಂದು ಪೆನ್ ಕನೆಕ್ಟ್ ಆಗುತ್ತೆ ಅಂಬೋದು ಚಾರ್ಜ್ ಕೂಡ ಆಗುತ್ತೆ ಒಂದು ಪೆನ್ನು. ನಂತರ ಈ ಒಂದು ಕೀಬೋರ್ಡು, ಇದನ್ನು ಅನ್ಬಾಕ್ಸ್ ಮಾಡೋದ್ರಲ್ಲೂ ಕೂಡ ನಿಮಗೆ ಒಂದು ಯೂಸರ್ ಮ್ಯಾನ್ಯುಯಲು, ಅದನ್ನು ಬಿಟ್ಟು ಡೈರೆಕ್ಟಾಗಿ ಈ ಒಂದು ಕೀಬೋರ್ಡ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಕೀಬೋರ್ಡ್ ಆಯಿತಾ. ಸೊ ಕೀನ ಕ್ವಾಲಿಟಿ ಎಲ್ಲ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿದೆ. ತುಂಬ ಲೈಟ್ ವೇಟ್ ಕೂಡ ಇದೆ. ಆರಾಮಾಗಿ ಮ್ಯಾಗ್ನೆಟ್ನ ಮುಖಾಂತರ ನಾವು ಹಿಂಗೆ ಆರಾಮಾಗಿ ನೋಡ್ಬೋದು. ಸೊ ಇಲ್ಲಿ ಡಾಕ್ ಇದೆ, ಒಂದು ಪಿನ್ಗಳ ಡಾಕ್ ಇದೆ. ಸೊ ಅದನ್ನು ಕನೆಕ್ಟ್ ಮಾಡಿ ನೋಡ್ಬೋದು. ಹಿಂಗೆ ಮಾಡಿದ್ವಿ, ಹಿಂಗೆ ಹಿಂದ್ಗಡೆ ಮ್ಯಾಗ್ನೆಟ್ ಇರುತ್ತೆ, ಕೂತ್ಕೊಂಡ್ಬಿಡುತ್ತೆ. ಹಿಂಗೆ ಲ್ಯಾಪ್ಟಾಪ್ ರೀತಿ ನಾವು ಇಟ್ಕೊಂಡು ಮೂವಿ ಅಥವಾ ಟೈಪ್ ಮಾಡಿದ್ರೆ ಟೈಪ್ ಮಾಡ್ಕೊಬೋದು. ಇದರಲ್ಲಿ ಮೌಸ್ ಟ್ರ್ಯಾಕಿಂಗ್ ಪ್ಯಾಡನ್ನ ಕೊಟ್ಟಿಲ್ಲ. ಅದನ್ನು ಕೊಟ್ಟರೆ ತುಂಬ ಚೆನ್ನಾಗಿರ್ತಾ ಇತ್ತು. ಬೆಂಕಿ ಇರ್ತಾಯಿತ್ತು, ಒಂದು ರೀತಿ ಕಂಪ್ಲೀಟ್ ಲ್ಯಾಪ್ಟಾಪ್ ರೀತಿ ಫೀಲ್ ನಮಗೆ ಬರ್ತಾ ಇತ್ತು. ಮತ್ತು ಈ ಒಂದು ಕೀಬೋರ್ಡ್ನ ಕೀಮಿಲ್ಲಿ ಯಾವುದೇ ಬ್ಯಾಕ್ ಲೈಟ್ ಇಲ್ಲ. ಅದನ್ನು 2,000 ರೂಪಾಯಿಗೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಬೆಲೆ ಕೀಬೋರ್ಡ್ ಬೆಲೆ ಒಂದು ಲೆವೆಲಿಗೆ ಟ್ಯಾಬ್ಲೆಟಿಗೆ ಹೋಲಿಸ್ಕೊಂಡ್ರೆ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಸೊ ಅದಷ್ಟೇ. ಇನ್ನು ಡೈರೆಕ್ಟಾಗಿ ಈ ಒಂದು ಟ್ಯಾಬ್ಲೆಟ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಡೈರೆಕ್ಟಾಗಿ ಮಾತನಾಡೋಣ. ಈ ಒಂದು ಟ್ಯಾಬ್ಲೆಟ್ ಸುಮಾರು 511 ಗ್ರಾಮ್ ವೇಟ್ ಇರುವಂಥದ್ದು. ಸೊ ಟ್ಯಾಬ್ಲೆಟಿಗೆ ಹೋಲಿಸ್ಕೊಂಡ್ರೆ ಅಂದರೆ ಬೇರೆದು ಕಂಪೇರ್ ಮಾಡಿಕೊಂಡ್ರು ಕೂಡ ಒಂದು ಲೆವೆಲಿಗೆ ಲೈಟ್ ವೇಟ್ ಅಂತ ಅನ್ಸುತ್ತೆ, ಹೆವಿ ಅಂತ ಅನಿಸಲ್ಲ. ಮತ್ತು ಹೆವಿ ತಿನ್ನಾಗಿದೆ. 6.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇದೆ. ಹೌದು, 25,000 ಪ್ರೈಸನ್ಸಲ್ಲಿ ಲ್ಯಾಪ್ಟಾಪಲ್ಲಿ ಟ್ಯಾಬ್ಲೆಟಲ್ಲಿ ನಿಮಗೆ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು. ಫೋನಲ್ಲಿ ಕೊಡೋಕ್ಕಾಗಲ್ಲ ಅವರಿಗೆ, ಬಟ್ ಟ್ಯಾಬ್ಲೆಟಲ್ಲಿ ಕೊಡ್ತಾರೆ. ಏನಕ್ಕೆ ಅಂದರೆ ಬಿಲ್ಡ್ ಚೆನ್ನಾಗಿರ್ಬೇಕಲ್ವ. ಸೊ ಅದರಿಂದ ಇಷ್ಟು ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಹಿಂಗಂದ್ರೂ ಮುರಿದೋಗೋ ಸಾಧ್ಯತೆ ಇರುತ್ತೆ ಪ್ಲಾಸ್ಟಿಕ್ ಆದರೆ. ಸೊ ಅದಕ್ಕೋಸ್ಕರ ಮೆಟಾಲಿಕ್ ಫ್ರೇಮ್ನ ಕೊಟ್ಟಿರುವಂಥದ್ದು. ಆದರೆ ಹಿಂದ್ಗಡೆ ಇರುವಂಥದ್ದು ಪ್ಲಾಸ್ಟಿಕ್ ಬ್ಯಾಕ್. ನೋಡೋದಕ್ಕೆ ಗ್ಲಾಸ್ ರೀತಿ ಅನಿಸುತ್ತೆ ಆಯಿತಾ, ಆದರೆ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಬೇಜಾರಾಗುವಂಥ ವಿಷಯ, ಬಟ್ ಸ್ಟಿಲ್ ಅಷ್ಟು ಸ್ಕ್ರ್ಯಾಚ್ ಆಗಲ್ಲ. ಚೆನ್ನಾಗಿ ಒಂದು ರೀತಿ ಗ್ಲಾಸಿ ಫಿನಿಶ್ ಕೊಡುತ್ತೆ. ಮಧ್ಯ ಸಾಗೋ ಸಾಧ್ಯತೆ ಇರುತ್ತೆ. ಸೊ ಆ ಫ್ಲಿಪ್ ಕವರ್ನ ಯಾವಾಗಲೂ ಹಾಕೊಂಡಿರೋದು ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಹಿಂದ್ಗಡೆ ನಿಮಗೆ ಸಿಂಗಲ್ ಕ್ಯಾಮ್ರಾ ಇದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇರುವಂಥದ್ದು. ಆಬ್ವಿಯಸ್ಲಿ ಇದು ಕ್ಯಾಮ್ರಾ ಓರಿಯೆಂಟೆಡ್ ಅಂತೂ ಅಲ್ಲ, ಆದರೂ ಸ್ಟಿಲ್ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಟ್ಯಾಬ್ಲೆಟ್ನ ಫ್ರಂಟಿಗೆ ಬಂತು ಅಂತಂದರೆ ಗ್ಲಾಸು ಯಾವುದೇ ಸ್ಕ್ರೀನ್ ಗಾರ್ಡನ್ನು ಅವ್ರು ಹಾಕಿಲ್ಲ. ಮತ್ತು ಬೆಸಲ್ ಒಂದು ಲೆವೆಲಿಗೆ ದೊಡ್ಡದಾಗಿದೆ, ಟ್ಯಾಬ್ಲೆಟ್ ಲೆವೆಲ್ಗೆ ಚೆನ್ನಾಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜ್ಗೆ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನಂಗೆ ತುಂಬ ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ. ಒಂದು ಪ್ರೈಸ್ ರೇಂಜಲ್ಲಿ ಕಾಂಪಿಟೇಷನ್ ಟ್ಯಾಬ್ಲೆಟಲ್ಲಿ ಹೆವಿ ಕಾಂಪಿಟೇಷನ್ ಕಡಿಮೆ.
ಸ್ಯಾಮ್ಸಂಗಲ್ಲಿ ಕೆಲವೊಂದು ಟ್ಯಾಬ್ಲೆಟ್ ಸಿಗ್ಬೋದು ಬಿಟ್ಟರೆ ಅದರಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆ ಒಂದು ಬೆಲೆಗೆ. ಬಟ್ ಇವರು ಒಂದು ಲೆವೆಲಿಗೆ ಚೆನ್ನಾಗಿ ಕೊಟ್ಟಿದ್ರೆ ಡಿಸೈನ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ 11 ಇಂಚಿನ ಡಿಸ್ಪ್ಲೇ ಇರುವಂಥದ್ದು. ಇದು IPS LCD ಡಿಸ್ಪ್ಲೇ ಆಯಿತಾ. ಸೊ ಅಮೋಲೆಡ್ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಬಟ್ ಅಮೋಲೆಡ್ ಕೊಟ್ಟಿದ್ರೆ ಬೆಲೆ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಈ ಒಂದು ಡಿಸ್ಪ್ಲೇ ಕ್ವಾಡ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ, ಕ್ರೇಜಿ ವಿಷಯ. ಮತ್ತು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು 240 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟನ್ನು ಹೊಂದಿದೆ. ಬೆಂಕಿ ವಿಷಯ, ತುಂಬ ಇಂಪ್ರೆಸ್ ಮಾಡ್ತು ನನಗೆ ಒಂದು ಪ್ರೈಸ್ ರೇಂಜ್ಗೆ. ಮತ್ತು ಈ ಒಂದು ಡಿಸ್ಪ್ಲೇ 1 ಬಿಲಿಯನ್ ಕಲರ್ಸನ್ನು 10 ಬಿಟ್ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಕ್ರೇಜಿ ವಿಷಯ. ಮತ್ತು ಇದು ಡಾಲ್ಬಿ ವಿಷನ್ನ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ವಿಷನ್ ಈ ಒಂದು ಪ್ರೈಸ್ ರೇಂಜ್ಗೆ. ಮತ್ತು HDR10 ಕೂಡ ಇರುವಂಥದ್ದು. ಸೊ ಕ್ರೇಜಿ ವಿಷಯ. ಡಿಸ್ಪ್ಲೇ ಸೂಪರ್ ಆಗಿದೆ, ಕಲರ್ ಸಖತ್ತಾಗಿರುವಂಥ, ವ್ಯೂಯಿಂಗ್ ಆ್ಯಂಗಲ್ ಸಖತ್ತಾಗಿದೆ, ಬ್ಲ್ಯಾಕ್ಸ್ ಎಲ್ಲ ಒಂದು ಲೆವೆಲಿಗೆ ಡೀಪ್ ಬ್ಲ್ಯಾಕ್ ಕಾಣುತ್ತೆ. ಅಮೋಲೆಡ್ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಬಟ್ ಈ ಡಿಸ್ಪ್ಲೇ ಕೂಡ ಈ ಒಂದು ಪ್ರೈಸ್ ರೇಂಜಿಗೆ ಬೆಂಕಿ ಅಂತ ಅನ್ನಿಸ್ತು. ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 6GB RAM ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 6GB RAM ಮತ್ತು 256GB ಸ್ಟೋರೇಜ್. ಯಾವುದೇ ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಇಲ್ಲ. ಇದರಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X RAM ಆಬ್ವಿಯಸ್ಲಿ. ಬಟ್ ಸ್ಟೋರೇಜು UFS 3.1 ಸ್ಟೋರೇಜ್ ಆಗಿರುವಂಥದ್ದು, ಕ್ರೇಜಿ ವಿಷಯ ಆಯಿತಾ. ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ, ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ. ಸೊ ಬೆಂಕಿ ವಿಷಯ. ಈಗ ಒಂದು ಬೆಲೆಗೆ UFS 3.1 ನಾನು ತುಂಬ ಇಂಪ್ರೆಸ್ ಮಾಡ್ತು ಟ್ಯಾಬ್ಲೆಟ್ನ ಲೆವೆಲ್ಗೆ. ಸೊ ಸೂಪರ್ ಅಂತೀನಿ. ಇನ್ನು ಈ ಒಂದು ಟ್ಯಾಬ್ಲೆಟ್ನ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 860 ಪ್ರೋಸೆಸರ್ ಇರುವಂಥದ್ದು. ಹಳೆ ಪ್ರೋಸೆಸರು, ಬಟ್ ಸ್ಟಿಲ್ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರು. 7 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸೆಸರ್. ಒಂದು ಲೆವೆಲಿಗೆ ಒಂದು 3 ವರ್ಷ ಹಳೆ ಪ್ರೋಸೆಸರ್ ಆಯಿತಾ, 3-4 ವರ್ಷ ಅಂತ ಬೇಕಾದ್ರೂ ಅನ್ಬೋದು. ಬಟ್ ಸ್ಟಿಲ್ ಹೆವಿ ಪವರ್ಫುಲ್ ಆಗಿದೆ. ನಾನು AnTuTu ಬೆಂಚ್ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 5,80,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೋಸೆಸರ್ಗಿರುವಂಥದ್ದು. ತುಂಬ ಇಂಪ್ರೆಸಿವ್ ವಿಷಯ. ನಾನು BGMIನ ಕೂಡ ಇನ್ಸ್ಟಾಲ್ ಮಾಡಿ ಟ್ರೈ ಮಾಡಿದೆ. ಎಕ್ಸ್ಟ್ರೀಮಲ್ಲಿ ಆಡ್ಬೋದು ನೀವು. ಹೌದು, ಆಲ್ಮೋಸ್ಟ್ HDRಲ್ಲೂ ಕೂಡ ಎಕ್ಸ್ಟ್ರೀಮಲ್ಲಿ ಆಡ್ಬೋದು. ನಿಮಗೆ 4K ಅಲ್ಟ್ರಾ UHDಯಲ್ಲೂ ಕೂಡ ಪ್ಲೇ ಮಾಡ್ಬೋದು. ಸೊ ಬೆಂಕಿ ವಿಷಯ, ನನಗೆ ಹೆವಿ ಇಂಪ್ರೆಸ್ ಮಾಡಿ. ತುಂಬ ಸ್ಮೂತಾಗಿ, ಇಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. ತುಂಬ ಸ್ಮೂತಾಗಿ ಈ ಒಂದು ಗೇಮನ್ನು ನೀವು ಆಡ್ಕೊಬೋದು. ಯಾವುದೇ ಡೇಟ್ ಕೂಡ ಆಸ್ ಮಾಡೋದಕ್ಕೆ ತೊಂದರೆ ಆಗೋದಿಲ್ಲ. ಈ ಒಂದು ಬೆಲೆಗೆ ಬೆಂಕಿ ಪ್ರೋಸೆಸರ್ ನಂಗೆ ಸಖತ್ ಇಂಪ್ರೆಸ್ ಮಾಡ್ತು. ಯಾವ ಗೇಮನ್ನು ಬೇಕಾದ್ರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನನಗೆ ಒಟ್ಟಿಗೆ ಇಂಪ್ರೆಸ್ ಮಾಡ್ತು. ಚೆನ್ನಾಗಿದೆ ಪ್ರೋಸೆಸರ್, ತಲೆಗೆಡಿಸ್ಕೊಂಬಿಡಿ. ಮತ್ತು ಈ ಒಂದು ಪೆನ್ ಏನು ಕೊಟ್ಟಿದೆ ಎಕ್ಸ್ಟ್ರಾ ಸಪ್ರೇಟಾಗಿ ತೊಗೊಬೇಕು, ಇದ್ರ ಜೊತೆ ಕೊಡಲ್ಲ. ಸೊ ಇದು ಒಂದು ಲೆವೆಲಿಗೆ ತುಂಬ ಲ್ಯಾಗಿ ಅನಿಸಲ್ಲ ನಮಗೆ, ಅಂದರೆ ಡಿಲೇ ಇಲ್ಲ, ಟೈಮ್ ಡಿಲೇ ಇಲ್ಲ. 240 ಹರ್ಟ್ಸ್ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಇರೋದ್ರಿಂದ ತುಂಬ ಫಾಸ್ಟಾಗಿ, ಅಷ್ಟೊಂದು ಡಿಲೇ ಇಲ್ಲ. ಸೊ ಚೆನ್ನಾಗಿದೆ. ಒಟ್ಟಿಗೆ ತುಂಬ ಫಾಸ್ಟಾಗೇ ನಾವು ಏನಾದ್ರು ಬರೀಬೇಕು ಅಂತ ಡ್ರಾ ಮಾಡಬೇಕು ಅಂದರೆ ಮಾಡ್ಬೋದು. ಮತ್ತು ಆಗಲಿಲ್ಲ ನನಗೆ ಇದು ಇಲ್ಲೇ ಚಾರ್ಜ್ ಆಗಿಬಿಡುತ್ತೆ. ಚಾರ್ಜ್ ಮಾಡೋದಕ್ಕೆ ಒಂದು ಡಾಕ್ ಥರ ಇದೆ. ಸೊ ಪೆನ್ನು ಇಲ್ಲೇ ಚಾರ್ಜ್ ಆಗಿಬಿಡುತ್ತೆ. ಒಟ್ಟಿಗೆ ಯೂಸ್ ಆಗುತ್ತೆ. ನೀವು ಹೆವಿ ಹಾರ್ಡ್ ಕೋರ್ ಏನಾದ್ರು ಯೂಸರು, ಪೇಪರ್ ಸೇವ್ ಮಾಡಬೇಕು, ಕ್ಲಾಸೆಲ್ಲ ಇದರಲ್ಲಿ ನೋಟ್ ಬರ್ಕೋತೀನಿ ಅಂತ ಅಂದರೆ ಅಂಥವ್ರಿಗೆ ಯೂಸ್ ಆಗ್ಬೋದು. ಅಫೋರ್ಡಬಲ್ ಆಗಿದೆ ನನಗೆ ಅನ್ನಿಸ್ತಂಗೆ. ಒಂದು ಬೆಲೆಗೆ ಪೆನ್ನು ಅಂದರೆ ಸಪ್ರೇಟಾಗಿ ಬೇರೆ ತೊಗೊಬೇಕಲ್ಲ, ಅದಂತಲ್ಲ. ನೋಡಿ, ನಾವು ಇದಕ್ಕೊಂದು 25,000 ಕೊಟ್ಟು ಅಂತಂದರೆ ಒಂದು ಪೆನ್ನಿಗೆ 6,000, 31,000 ಆಯಿತು. ಸೊ ಇದನ್ನು ತೊಗೋತೀನಿ ಅಂದರೆ ಹತ್ತಿರ 33-34 ಆಗಿಬಿಡುತ್ತೆ. ಸೊ ಬಟ್ ಸ್ಟಿಲ್ ಟ್ಯಾಬ್ಲೆಟಿಗೆ ನನಗೇನು ವರ್ತ್ ಅಂತ ಅನ್ನಿಸ್ತು. ಇದು ಸದ್ಯಕ್ಕೆ ನಾನು ಹೇಳಿರುವಂಥ ಸ್ಪೆಸಿಫಿಕೇಷನ್. ಪೆನ್ ಕೂಡ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಬೆಲೆ ಸ್ವಲ್ಪ ಕಡಿಮೆ ಆಗಿದೆ, ಚೆನ್ನಾಗಿರ್ತಾ ಇತ್ತು. ಥರ್ಡ್ ಪಾರ್ಟಿ ಪೆನ್ಗಳು ಬರ್ತವೆ ಬೇಕಾದ್ರೆ ಆನ್ಲೈನಲ್ಲಿ, ಅದನ್ನು ಕೂಡ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ, ಕಡಿಮೆ ಸಿಗರೆ ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ 13 ಮೆಗಾಪಿಕ್ಸೆಲ್ನ ಸೆನ್ಸಾರ್ ಇದೆ. ಸೊ ಇದು ಕ್ಯಾಮ್ರಾ ಓರಿಯೆಂಟೆಡ್ ಅಂತೂ ಅಲ್ಲ, ಬಟ್ ಸ್ಟಿಲ್ ತೆಗೆಯುವಂಥ ಫೋಟೋಸ್ ಒಂದು ಲೆವೆಲಿಗೆ ಪರವಾಗಿಲ್ಲ ಆಯಿತಾ. ನಾನು ಇದನ್ನು ಕಂಪೇರ್ ಮಾಡೋದಕ್ಕೆ ಹೋಗಲ್ಲ ಬೇರೆದಕ್ಕೆಲ್ಲ. ಬಟ್ ಅವಶ್ಯಕತೆಗೆ ಏನಿದೆ, ನೀವು ಯೂಶ್ವಲಿ ಈ ಒಂದು ಕ್ಯಾಮ್ರಾವನ್ನು ಒಂದು ಏನೋ ಗೂಗಲ್ ಮೀಟು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೋ ಯೂಸ್ ಮಾಡ್ಕೋತೀರ ಬಿಟ್ಟರೆ ಏನು ಹೋಗ್ಬಿಟ್ಟು ಯಾರೋ ಹಿಂಗೆ ಫೋಟೋ ತೆಗೆಯೋದಕ್ಕೆ ಹೋಗಲ್ಲ. ಸೊ ಅದಕ್ಕೆ ನನಗೆ ಸಾಕು ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾ 8 MP ಇದೆ. ಇದು ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ, ಕ್ರೇಜಿ ಇಂಪ್ರೆಸಿವ್ ಅಲ್ಲ, ಬಟ್ ಈಗ ಚೆನ್ನಾಗಿದೆ, ಒಂದು ಲೆವೆಲಿಗೆ ಯೂಸ್ ಆಗುತ್ತೆ. ಮಾಮೂಲಿ ಕೆಲಸಕ್ಕೆಲ್ಲ, ಫೇಸ್ ಟೈಮ್ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಇನ್ನು ಈ ಒಂದು ಟ್ಯಾಬ್ಲೆಟ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಯಾವುದೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ಸಿಗ್ತಾ ಇಲ್ಲ. ಮತ್ತು ಫೇಸಲ್ಲಿ ಹಾಕಿದೆ, ಬೇಕಾದ್ರೆ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಸೊ ಫೇಸ್ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಸೈಡ್ ಮೌಂಟೆಡ್ ಕೊಟ್ಟರೆ ಅಟ್ಲೀಸ್ಟ್ ಚೆನ್ನಾಗಿರ್ತಿತ್ತು ನನಗೆ ಅನ್ನಿಸ್ತಂಗೆ ಅನ್ಲಾಕನ್ನು. ಬಟ್ ಕೊಟ್ಟಿಲ್ಲ ಯಾವುದೂ. ಬೆಲೆ ಸ್ವಲ್ಪ ಕಡಿಮೆ ಮಾಡೋದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ರಿಮೂವ್ ಮಾಡಿದ್ದಾರೆ, ಬೇರೆ ಇನ್ನೇನೂ ಇಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ 8720 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಮತ್ತು ಇದು 33 ವ್ಯಾಟ್ನ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಕ್ರೇಜಿ ವಿಷಯ. ಕಂಟಿನ್ಯೂಸ್ ಆಗಿ ಮ್ಯೂಸಿಕ್ ಪ್ಲೇಬ್ಯಾಕ್ ಅಂದರೆ ವಿಡಿಯೋ ಪ್ಲೇಬ್ಯಾಕನ್ನು, ಮೂವಿಗೆ ನೋಡ್ತಾ ಇದ್ದಾರೆ ಅಂದರೆ 12 ಗಂಟೆ ಮೂವಿ ನೋಡ್ಬೋದು ಅಂತ ಇವ್ರ ಪ್ರಕಾರ. ಸೊ ತುಂಬ ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ನನಗೆ ಅನ್ನಿಸ್ತಂಗೆ. 8700 ಅಂತ ಅಂದರೆ ಒಂದು ಒಳ್ಳೆಯ ವಿಷಯ ಅಂತಿನ ಒಂದು ಲೆವೆಲ್ಗೆ. ಇನ್ನೂ ಕೊಟ್ಟಿಲ್ಲ, ಒಂದು 10,000 ಕೊಟ್ಟರೆ ಬೆಂಕಿ ಇರ್ತಾ ಇತ್ತು, ಬಟ್ ಕೊಟ್ಟಿಲ್ಲ.
ಓಕೆ ಅಂತೀನಿ. ನಂಗೆ ಅನ್ನಿಸ್ತಂಗೆ ಮಾಮೂಲಿ ಮೀಡಿಯಾ ಕನ್ಸಂಪ್ಷನ್ಗೆಲ್ಲ ಅಷ್ಟೊಂದು ಇದಾಗಲ್ಲ. ಮತ್ತು ಇದರಲ್ಲಿ ಯಾವುದೇ ಸಿಮ್ ಹಾಕಂಗಿಲ್ಲ. ಸೊ ಸಿಮ್ ಹಾಕಂಗಿಲ್ಲ, ಅದರಿಂದ LTE ಯೂಸ್ ಆಗೋಲ್ಲ, ಬ್ಯಾಟ್ರಿ ಹೆವಿ ಸೇವ್ ಆಗುತ್ತೆ. ಸೊ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರುತ್ತೆ, ಜಸ್ಟ್ ವೈಫೈಲಿ ಯೂಸ್ ಮಾಡೋದಲ್ವಾ ಅದರಿಂದ. ಬಟ್ ಬಾಕ್ಸ್ ಒಳಗೆ ಆಗಲಿಲ್ಲ. ನನಗೆ 22.5 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜರ್ 33 ವ್ಯಾಟ್ ಕೊಟ್ಟಿಲ್ಲ. ಅದೊಂದು ಬೇಜಾರಾಯಿತು ನನಗೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಕ್ವಾಡ್ ಸ್ಪೀಕರ್, 4 ಸ್ಪೀಕರ್ ಇರುವಂಥದ್ದು ಆಯಿತಾ. ಸೊ ಇದು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ. ಹೌದು, ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಮಾಡುತ್ತೆ. ಸೊ ಸ್ಪೀಕರ್ನ ಕ್ಲಾರಿಟಿ ಬೆಂಕಿ ಇದೆ, ಚೆನ್ನಾಗಿದೆ, ಹೆವಿ ಇಂಪ್ರೆಸ್ ಮಾಡ್ತು ನನಗೆ ಇದು ಕೂಡ. ಇದನ್ನು ಬಿಟ್ಟರೆ ಇದರಲ್ಲಿರುವಂಥ OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್, ಸದ್ಯಕ್ಕೆ ಆ್ಯಂಡ್ರಾಯ್ಡ್ 11 ಬೇಸ್ ಮಾಡಿ ಆಗ್ತಿರುವಂಥ MIUI ಇರುವಂಥದ್ದು. ನಂಗೆ ಅನ್ನಿಸ್ತಂಗೆ ಇದಕ್ಕೆ ಆರಾಮಾಗಿ ಫ್ಯೂಚರ್ ಅಪ್ಡೇಟ್ ಕೊಡ್ತಾರೆ. ಒಟ್ಟಿಗೆ ಯೂಶಲಿ MI ಅವ್ರು ಲೇಟಾಗಿ ಕೊಡ್ಬೋದು. ಒಟ್ಟಿಗೆ ಸ್ಮೂತಾಗಿ ಒಂದು ಕೆಲಸ, ಇಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ ನನಗೆ. ತುಂಬ ಸ್ಮೂತಾಗಿರುವಂಥದ್ದು. ಟ್ಯಾಬ್ಲೆಟಿಗೆ ಒಂದು ಒಳ್ಳೆ ವಾಯ್ಸ್ ಅನ್ನಿಸ್ತು ಆಯಿತಾ. ಫೋನಿಗೆ ಗೊತ್ತಿಲ್ಲ MIUI ಅಷ್ಟೊಂದು ಇಂಪ್ರೆಸಿವ್ ಅನಿಸಿಲ್ಲ ನನಗೆ. ಬಟ್ ಈ ಒಂದು ಟ್ಯಾಬ್ಲೆಟಿಗೆ ಈ ಒಂದು OS ಸಖತ್ತಾಗಿದೆ ಅಂತ ಅನ್ನಿಸ್ತು. ಅಷ್ಟೊಂದು ಯಾವುದು ಬೇಡದಿರೋಂಥ ಅಪ್ಲಿಕೇಶನ್ ಏನು ಇನ್ಸ್ಟಾಲ್ ಮಾಡಿಲ್ಲ ಆಯಿತಾ. ತುಂಬ ಕ್ಲೀನಾಗಿದೆ ಒಟ್ಟಿಗೆ OS, ಸಖತ್ ಇಂಪ್ರೆಸ್ ಮಾಡ್ತು ನನಗೆ ಒಟ್ಟಿಗೆ ಈ ಒಂದು ಟ್ಯಾಬ್ಲೆಟಿಗೆ OS. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.0 ಇರುವಂಥದ್ದು. ಸೊ ಓಕೆ ಅಂತೀನಿ. ಅದನ್ನು ಬಿಟ್ಟರೆ ಇದರಲ್ಲಿ ಯಾವುದೇ ಸಿಮ್ ಇಲ್ಲ, ಕ್ಯಾರಿಯರ್ ಅಗ್ರಿಗೇಷನ್ ಎಕ್ಸ್ಪೆಕ್ಟ್ ಮಾಡೋಂಗೂ ಇಲ್ಲ ನಾವು. ಸೊ ಓವರಾಲ್ ಹೇಳ್ಬೇಕಂತಂದರೆ ನನಗೆ ಜಸ್ಟ್ ಟ್ಯಾಬ್ಲೆಟ್ ಈ ಒಂದು ಪ್ರೈಸನ್ಸ್ಗೆ ತುಂಬ ಇಂಪ್ರೆಸ್ ಮಾಡ್ತು. 25,000 ಪ್ರೈಸನ್ಸ್ಗೆ ಒಂದು ಒಳ್ಳೆಯ ವಿಷಯ ಅಂತೀನಿ. ಆಫರ್ ಟೈಮಲ್ಲಿ ತೊಗೊಳ್ಳಿ, ಇನ್ನೂ ಕಡಿಮೆ ಆಯಿತು ಅಂತ ಅಂದರೆ ಇನ್ನು ಬೆಂಕಿ ಅನ್ಸುತ್ತೆ ನನಗೆ. ಯೂಶಲಿ ಕಾಂಪಿಟೇಷನ್ ಇಲ್ಲ ಬೇರೆದು ಕಂಪೇರ್ ಮಾಡ್ತೀನಿ ಅಂದರೂ ಕೂಡ. ಬಟ್ ಈ ಒಂದು ಪೆನ್ನ ಜೊತೆಗೆ ಕೊಟ್ಟಿದ್ರೆ ಅಥವಾ ಇನ್ನೂ ಸ್ವಲ್ಪ ಬೆಲೆ ಕಡಿಮೆ ಇರೋ ಚೆನ್ನಾಗಿರ್ತದೆ ನಂಗೆ ಅನ್ನಿಸ್ತಂಗೆ. ಒಟ್ಟಿಗೆ ಟ್ಯಾಬ್ಲೆಟ್ ಈ ಒಂದು ಬೆಲೆಗೆ ನನಗೆ ಇಂಪ್ರೆಸ್ ಮಾಡ್ತು. ಆರಾಮಾಗಿ 25,000 ರೂಪಾಯಿ ಪರ್ಚೇಸ್ ಮಾಡ್ಬೋದು ಅನ್ನಿಸ್ತು. ಸೊ ಇಷ್ಟು ಈ ಒಂದು ಟ್ಯಾಬ್ಲೆಟ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನಿಸಿದ ವಿಡಿಯೋಗಳೇ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.